ಭಾರತಕ್ಕೆ ಮತ್ತೆ ಶುರುವಾಯಿತು ನಡುಕ. ಯೂನಸ್ ಅಧ್ಯಕ್ಷರಾದರೆ ಹಿಂದೂಗಳ ಕಥೆಯೇನು? ಸಿಲಿಗುರಿ ಕಾರಿಡಾರ್ಗೆ ಕಾದಿದೆಯಾ ಅಪಾಯ? ಯೂನಸ್ ಮತ್ತೆ ಅಧಿಕಾರಕ್ಕಾಗಿ ಹಂಬಲ. ನಮಸ್ಕಾರ ವೀಕ್ಷಕರೇ, ಭಾರತದ ನೆರೆಹೊರೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡಿದ್ರೆ ನಿಜಕ್ಕೂ ಎದೆ ನಡುಗತ್ತೆ. ಒಂದು ಕಡೆ ಪಾಕಿಸ್ತಾನ, ಇನ್ನೊಂದು ಕಡೆ ಚೀನಾ. ಈಗ ಇವರಿಬ್ಬರ ಸಾಲಿಗೆ ಸೇರಿಕೊಳ್ಳೋದಕ್ಕೆ ಬಾಂಗ್ಲಾದೇಶ ಸಜ್ಜಾಗಿದೆಯಾ? ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಬಿದ್ದು ಹೋದ ಮೇಲೆ ಅಲ್ಲಿನ ರಾಜಕೀಯದಲ್ಲಿ ದೊಡ್ಡ ಭೂಕಂಪಗಳೇ ಆಗ್ತಿವೆ. ಚುನಾವಣೆ ಮುಗಿದಿದೆ, ಫಲಿತಾಂಶ ಬಂದಿದೆ. ತಾರಿಕ್ ರೆಹಮಾನ್ ಬಾಂಗ್ಲಾದೇಶದ ಹೊಸ ಪ್ರಧಾನಿಯಾಗುವ ಹಾದಿಯಲ್ಲಿದ್ದಾರೆ. ಆದರೆ ಇದೇ ಸಮಯದಲ್ಲಿ ನಡೆದ ಒಂದು ರಹಸ್ಯ ಮೀಟಿಂಗ್ ಈಗ ಭಾರತದ ನಿದ್ದೆಗೆಡಿಸಿದೆ. ಭಾರತದ ಕಡು ವಿರೋಧಿ ಎಂದೇ ಬಿಂಬಿತವಾಗಿರೋ ನೊಬೆಲ್ ಪ್ರಶಸ್ತಿ ವಿಜೇತ ಮೊಹಮ್ಮದ್ ಯೂನಸ್ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದ್ದಾರೆ. ಕೇವಲ ಪ್ರಧಾನಿ ಹುದ್ದೆಯಲ್ಲ, ಅವರಿಗಾಗೆ ಸಂವಿಧಾನವನ್ನೇ ಬದಲಿಸಿ ಅಧ್ಯಕ್ಷ ಪಟ್ಟ ಕಟ್ಟೋದಕ್ಕೆ ಸಿದ್ಧತೆ ನಡೀತಾ ಇದೆಯಾ? ಒಂದು ವೇಳೆ ಯೂನಸ್ ಬಾಂಗ್ಲಾದೇಶದ ಅಧ್ಯಕ್ಷರಾದರೆ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಕಥೆ ಏನಾಗಬಹುದು? ಮತ್ತು ಎಲ್ಲದಕ್ಕಿಂತ ಭಯಾನಕವಾದ ವಿಷಯ ಅಂದರೆ ಭಾರತದ ಕುತ್ತಿಗೆಯಂತಿರುವ ಚಿಕನ್ ನೆಕ್ ಅಥವಾ ಸಿಲಿಗುರಿ ಕಾರಿಡಾರ್ ಮೇಲೆ ಚೀನಾ ಮತ್ತು ಬಾಂಗ್ಲಾದೇಶ ಸೇರಿ ಉಕ್ಕಿನ ಕೋಟೆ ಕಟ್ಟೋದಕ್ಕೆ ಪ್ಲಾನ್ ಮಾಡ್ತಿದ್ದಾರಾ? ಇವತ್ತಿನ ಈ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ಬಾಂಗ್ಲಾದೇಶದ ರಾಜಕೀಯದ ಒಳಸುಳಿಗಳು, ಯೂನಸ್ ಮುಂದಿನ ನಡೆ, ಭಾರತಕ್ಕೆ ಎದುರಾಗಲಿರುವ ಅತಿದೊಡ್ಡ ರಕ್ಷಣಾ ಸವಾಲಿನ ಬಗ್ಗೆ ಎಳೆಯಾಗಿ ಬಿಚ್ಚಿಡ್ತೀವಿ. ಇದು ಕೇವಲ ರಾಜಕೀಯವಲ್ಲ, ಇದು ಭಾರತದ ಅಸ್ತಿತ್ವದ ಪ್ರಶ್ನೆ. ವಿಡಿಯೋ ಶುರು ಮಾಡೋದಕ್ಕಿಂತ ನೋಡಿ, ಯೂನಸ್ ಸರ್ಕಾರ ಬಿದ್ದೋಗಿದೆ, ಪತನವಾಗಿದೆ. ಆದರೆ ಯೂನಸ್ ಮತ್ತೆ ಬಾಂಗ್ಲಾದೇಶವನ್ನ ಆಳಬೇಕು ಅನ್ನುವಂತಹ ತಿರುಕನ ಕನಸು ಕಾಣ್ತಾಗಿದ್ದಾನೆ. ಈ ಕನಸಿಗೆ ಬಣ್ಣ ಹಚ್ಚೋದಕ್ಕೆ ಹೊಸ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸ್ತಾ ಇರುವ ಈ ತಾರಿಕ್ ರೆಹಮಾನ್ ಯೂನಸ್ನನ್ನ ಅಧ್ಯಕ್ಷನನ್ನಾಗಿ ಮಾಡೋದಕ್ಕೆ ಹೊರಟಿದ್ದಾನೆ. ಇದರ ಬಗ್ಗೆ ನಿಮಗೇನನ್ಸುತ್ತೆ? ಬಾಂಗ್ಲಾದೇಶ ಬಾಲ ಬಿಚ್ಚುತ್ತಾ ಇದೆಯಲ್ಲ, ಮೋದಿಯವರು ಈ ಬಾಂಗ್ಲಾದೇಶಿಗಳಿಗೆ ಖಡಕ್ ಉತ್ತರ ಕೊಡಬೇಕಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಬಾಂಗ್ಲಾದೇಶದ ರಾಜಕೀಯದಲ್ಲಿ ಈಗ ಕಿಂಗ್ ಮೇಕರ್ ಯಾರು ಅಂತ ಕೇಳಿದ್ರೆ ಅದು ಮೊಹಮ್ಮದ್ ಯೂನಸ್. ಮಧ್ಯಂತರ ಸರ್ಕಾರದ ಮುಖ್ಯ ಸಲಹೆಗಾರನಾಗಿ ಈಗಾಗಲೇ ಅಲ್ಲಿನ ಆಡಳಿತದ ರುಚಿ ನೋಡಿದ್ದಾನೆ. ಈಗ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ ಚುನಾವಣೆಯಲ್ಲಿ ಗೆದ್ದು ತಾರಿಕ್ ರೆಹಮಾನ್ ಅಧಿಕಾರಕ್ಕೆ ಬರೋದು ಖಚಿತವಾಗಿದೆ. ಆದರೆ ಅಧಿಕಾರ ಹಸ್ತಾಂತರದ ಈ ಪ್ರಕ್ರಿಯೆ ನಡುವೆಯೇ ತಾರಿಕ್ ರೆಹಮಾನ್ ಮತ್ತು ಮೊಹಮ್ಮದ್ ಯೂನಸ್ ನಡುವೆ ಒಂದು ಮಹತ್ವದ ಭೇಟಿ ಅರ್ಥಾತ್ ಮೀಟಿಂಗ್ ನಡೆದಿದೆ. ಈ ಸೀಕ್ರೆಟ್ ಮೀಟಿಂಗ್ ನೋಡೋದಕ್ಕೆ ಮೇಲ್ನೋಟಕ್ಕೆ ಸೌಹಾರ್ದಯುತ ಭೇಟಿ ಅಂತ ಹೇಳಲಾಗ್ತಾ ಇದ್ರೂ ಕೂಡ ಇದರ ಹಿಂದಿನ ಅಸಲಿ ಕಥೆಯೇ ಬೇರೆ ಇದೆ ಅಂತ ರಾಜಕೀಯ ಪಂಡಿತರು ಹೇಳುತ್ತಿದ್ದಾರೆ. ಬಾಂಗ್ಲಾದೇಶದ ಸಂವಿಧಾನದ ಪ್ರಕಾರ ಪ್ರಧಾನಿಯೇ ಸುಪ್ರೀಂ, ಅಧ್ಯಕ್ಷರಿಗೆ ಹೆಸರಿಗೆ ಮಾತ್ರ ಅಧಿಕಾರ ಇರುತ್ತೆ. ಆದರೆ ಮೂಲಗಳ ಪ್ರಕಾರ ತಾರಿಕ್ ರೆಹಮಾನ್ ಯೂನಸ್ ಅವರಿಗಾಗೆ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಅಧ್ಯಕ್ಷ ಹುದ್ದೆಗೆ ಹೆಚ್ಚಿನ ಅಧಿಕಾರ ನೀಡುವ ಯೋಚನೆಯಲ್ಲಿದ್ದಾರೆ ಎನ್ನಲಾಗ್ತಿದೆ. ಅಂದ್ರೆ ದೇಶವನ್ನ ಮುನ್ನಡೆಸಲು ತಾರಿಕ್ ರೆಹಮಾನ್ ಪ್ರಧಾನಿಯಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಂಗ್ಲಾದೇಶದ ವರ್ಚಸ್ಸನ್ನ ಹೆಚ್ಚಿಸುವುದಕ್ಕೆ ಮತ್ತು ಪಾಶ್ಚಿಮಾತ್ಯ ದೇಶಗಳ ಅಂದ್ರೆ ಅಮೆರಿಕಾದಂತಹ ದೇಶಗಳ ಬೆಂಬಲ ಪಡೆಯುವುದಕ್ಕೆ ಯೂನಸ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡೋದು ಅವರ ಮಾಸ್ಟರ್ ಪ್ಲಾನ್ ಆಗಿದೆ. ಈ ಸುದ್ದಿ ಹಬ್ಬುತ್ತಾ ಇದ್ದಂತೆ ಮೊಹಮ್ಮದ್ ಯೂನಸ್ ಪತ್ರಿಕಾ ಕಾರ್ಯದರ್ಶಿ ಶಫೀಕುಲ್ ಆಲಂ ಒಂದು ಸ್ಪಷ್ಟನೆ ನೀಡಿದ್ದಾರೆ. ಅವರು ಹೇಳೋ ಹಾಗೆ, ಮೊಹಮ್ಮದ್ ಯೂನಸ್ ಅವರಿಗೆ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ. ಅವರು ತಮ್ಮ ಹಳೆ ವೃತ್ತಿ ಅಂದರೆ ಸಾಮಾಜಿಕ ವ್ಯವಹಾರ ಮತ್ತು ಬಡತನ ನಿರ್ಮೂಲನೆಗೆ ಮರಳೋದಕ್ಕೆ ಬಯಸ್ತಾರೆ. ಅವರು ಯಾವುದೇ ಸಂವಿಧಾನಿಕ ಹುದ್ದೆಯನ್ನ ಅಲಂಕಾರ ಮಾಡೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಕೇಳೋಕಿದು ತುಂಬಾ ಸರಳ ಅಂತ ಅನಿಸಬಹುದು, ಆದರೆ ರಾಜಕೀಯದಲ್ಲಿ ಇಲ್ಲ ಅನ್ನೋ ಪದಕ್ಕೆ ಹೌದು ಅನ್ನೋ ಅರ್ಥ ಕೂಡ ಇರುತ್ತೆ. ನೆನಪಿಡಿ, ಶೇಖ್ ಹಸೀನಾ ದೇಶ ಬಿಟ್ಟು ಹೋದಾಗ ಇದೇ ಯೂನಸ್ ನಾನು ದೇಶವನ್ನ ಮುನ್ನಡೆಸೋದಕ್ಕೆ ಸಿದ್ಧ ಅಂತ ಮುಂದೆ ಬಂದಿದ್ದ. ರಾಜಕೀಯ ವಿಶ್ಲೇಷಕ ಹುಮಾಯೂಬ್ ಕಬೀರ್ ಹೇಳೋ ಪ್ರಕಾರ ರಾಜಕೀಯದಲ್ಲಿ ಯಾವುದೂ ಅಸಾಧ್ಯವಲ್ಲ. ತಾರಿಕ್ ರೆಹಮಾನ್ ದೇಶದ ಹಿತಾಸಕ್ತಿಗಾಗಿ ಯೂನಸ್ ಅವರ ಸೇವೆಯನ್ನ ಬಳಸ್ಕೊಳ್ಳೋದಕ್ಕೆ ಬಯಸಿದ್ರೆ ಯೂನಸ್ ಅದಕ್ಕೆ ಇಲ್ಲ ಅನ್ನೋದು ಕಷ್ಟ. ಯೂನಸ್ ಅವರಿಗೆ ಅಮೆರಿಕದ ಡೆಮೊಕ್ರಾಟಿಕ್ ಪಕ್ಷದ ಜೊತೆ, ಕ್ಲಿಂಟನ್ ಕುಟುಂಬದ ಜೊತೆ ಮತ್ತು ಜಾಗತಿಕ ಮಟ್ಟದ ದೊಡ್ಡ ದೊಡ್ಡ ನಾಯಕರ ಜೊತೆ ನೇರ ಸಂಪರ್ಕ ಇದೆ. ತಾರಿಕ್ ರೆಹಮಾನ್ ಸರ್ಕಾರಕ್ಕೆ ಇಂಥ ಒಬ್ಬ ವ್ಯಕ್ತಿಯ ಅವಶ್ಯಕತೆ ತುಂಬಾ ಆಗಿದೆ. ಯಾಕಂದ್ರೆ ಬಾಂಗ್ಲಾದೇಶದ ಆರ್ಥಿಕತೆ ಈಗ ಕುಸಿದು ಬಿದ್ದಿದೆ. ಸಾಲ ತರೋದಕ್ಕೆ, ಬಂಡವಾಳ ಹೂಡಿಕೆ ತರಲು ಯೂನಸ್ ಅವರ ಮುಖ ಅಂದ್ರೆ ಫೇಸ್ ವ್ಯಾಲ್ಯೂ ಬೇಕೇ ಬೇಕು. ಹಾಗಾಗಿ ಯೂನಸ್ ಈಗ ನಿರಾಕರಿಸಿದ್ರೂ ಮುಂದಿನ ದಿನಗಳಲ್ಲಿ ಅವರು ಬಾಂಗ್ಲಾದೇಶದ ಅತ್ಯುನ್ನತ ಹುದ್ದೆಯಲ್ಲಿ ಕೂರುವ ಸಾಧ್ಯತೆಯನ್ನು ಯಾರೂ ಕೂಡ ತಳ್ಳಿ ಹಾಕುವಂತಿಲ್ಲ.
ಭಾರತಕ್ಕೆ ಯಾಕೆ ಭಯ? ಈಗ ಅಸಲಿ ವಿಚಾರಕ್ಕೆ ಬರೋಣ. ಯೂನಸ್ ಅಧಿಕಾರದಲ್ಲಿ ಮುಂದುವರೆದ್ರೆ ಭಾರತಕ್ಕೆ ಯಾಕೆ ಟೆನ್ಷನ್? ನೋಡಿ, ಶೇಖ್ ಹಸೀನಾ ಅವರು ಭಾರತದ ಪರವಾಗಿದ್ರು. ಅವರ ಕಾಲದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧ ಸುವರ್ಣ ಅಧ್ಯಾಯದಂತಿತ್ತು. ಆದರೆ ಮೊಹಮ್ಮದ್ ಯೂನಸ್ ಹಾಗಲ್ಲ. ಅವರು ಭಾರತದ ಬಗ್ಗೆ ಸದಾ ಟೀಕೆಗಳನ್ನೇ ಮಾಡ್ತಾ ಬಂದವರು. ಅವರ ಪ್ರಕಾರ ಭಾರತ ಬಾಂಗ್ಲಾದೇಶದ ಮೇಲೆ ದಬ್ಬಾಳಿಕೆ ನಡೆಸ್ತಾಗಿದೆ. ಇದನ್ನ ಇಟ್ಕೊಂಡು ಯೂನಸ್ ಸರ್ಕಾರ ಮತ್ತು ಅಲ್ಲಿ ಜಮಾತೆ ಇಸ್ಲಾಮಿಕ್ ಅನ್ನುವಂತಹ ಪಕ್ಷ ಅಥವಾ ಪಕ್ಷದ ನಾಯಕರು ಈ ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ, ನರಮೇಧ ಮಾಡ್ತಾರೆ, ಅವರ ಮನೆಗಳನ್ನು ಸುಟ್ಟು ಹಾಕ್ತಾರೆ. ಹೀಗೆ ದಬ್ಬಾಳಿಕೆ ಮಾಡ್ತಾ ಇದ್ರೂ ಕೂಡ ಇಡೀ ಪ್ರಪಂಚ ಕಣ್ಮುಚ್ಚಿ ಕೂತಿತ್ತು. ಈಗ ಇಂತಹದ್ದೆಲ್ಲವೂ ಕೂಡ ಮತ್ತೆ ಮರುಕಳಿಸತ್ತೆ ಅನ್ನೋದು ಒಂದು ಭಯ ಭಾರತಕ್ಕೆ. ಇನ್ನು ಪಾಕಿಸ್ತಾನ ಪ್ರೇಮ. ಯೂನಸ್ ಅಧಿಕಾರಕ್ಕೆ ಬಂದ ಮೇಲೆ ಬಾಂಗ್ಲಾದೇಶ ಪಾಕಿಸ್ತಾನದ ಜೊತೆಗೆ ಹೆಚ್ಚು ಹತ್ತಿರವಾಗ್ತಾ ಇದೆ. ಪಾಕಿಸ್ತಾನದ ಹಡಗುಗಳು ಈಗ ನೇರವಾಗಿ ಬಾಂಗ್ಲಾದೇಶದ ಬಂದರುಗಳಿಗೆ ಬರ್ತಾಗಿವೆ. ಇದು ಭಾರತದ ಭದ್ರತೆಗೆ ದೊಡ್ಡ ಅಪಾಯ. ಅಮೆರಿಕಾದ ಅಜೆಂಡಾ. ಯೂನಸ್ ಅಮೆರಿಕಾದ ಆಪ್ತ. ಅಮೆರಿಕಾಗೆ ದಕ್ಷಿಣ ಏಷ್ಯಾದಲ್ಲಿ ಭಾರತದ ಪ್ರಾಬಲ್ಯವನ್ನು ತಗ್ಗಿಸಲು ಬಾಂಗ್ಲಾದೇಶವನ್ನು ಬಳಸಿಕೊಳ್ಳುವಂತಹ ಇರಾದೆ ಇದೆ ಅನ್ನೋದು ಗುಪ್ತಚರ ಇಲಾಖೆಗಳ ಸಾರಾಂಶ. ಯೂನಸ್ ಮೂಲಕ ಅಮೆರಿಕ ತನ್ನ ಆಟ ಆಡಬಹುದು. ಇನ್ನು ಉಗ್ರರಿಗೆ ಬೆಂಬಲ. ಶೇಖ್ ಹಸೀನಾ ಕಾಲದಲ್ಲಿ ಜೈಲು ಸೇರಿದ್ದ ಭಾರತ ವಿರೋಧಿ ಉಗ್ರರು ಯೂನಸ್ ಅವರ ಮಧ್ಯಂತರ ಸರ್ಕಾರದ ಅವಧಿಯಲ್ಲಿ ಬಿಡುಗಡೆಯಾಗಿದ್ದಾರೆ. ಜಮಾತ್ ಎ ಇಸ್ಲಾಮಿಯಂತಹ ಸಂಘಟನೆಗಳು ಈಗ ರಾಜಾರೋಷವಾಗಿ ಮೆರೆದಾಡ್ತಾ ಇವೆ ಬಾಂಗ್ಲಾದೇಶದಲ್ಲಿ. ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಬಾಂಗ್ಲಾದೇಶವನ್ನು ಹೆಂಗೆ ಮಾಡಾಕತ್ತೆ ಅನ್ನೋದು ಭಾರತಕ್ಕೆ ಟೆನ್ಷನ್ ಆಗಿದೆ. ಇನ್ನು ಹಿಂದೂಗಳ ಕತೆ ಏನಾಗಬಹುದು? ಯೂನಸ್ಸೋ ಅಥವಾ ತಾರಿಕ್ ರೆಹಮಾನ್ ನೇತೃತ್ವದ ಸರ್ಕಾರ ಬಲಗೊಂಡ್ರೆ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಪರಿಸ್ಥಿತಿ ಅಯೋಮಯವಾಗುವ ಸಾಧ್ಯತೆಯಿದೆ. ಕಳೆದ ಆಗಸ್ಟ್ನಲ್ಲಿ ನಡೆದ ದಂಗೆಯನ್ನು ನೀವು ನೆನಪಿಸಿಕೊಳ್ಳಬಹುದು. ದೇವಸ್ಥಾನಗಳ ಧ್ವಂಸ, ಹಿಂದೂಗಳ ಮನೆಗಳಿಗೆ ಬೆಂಕಿ, ಮಹಿಳೆಯರ ಮೇಲೆ ದೌರ್ಜನ್ಯ ಇವೆಲ್ಲವೂ ನಡೆದಾಗ ಯೂನಸ್ ನೇತೃತ್ವದ ಮಧ್ಯಂತರ ಸರ್ಕಾರ ತೆಗೆದುಕೊಂಡ ಕ್ರಮಗಳು ತೀರಾ ಕನಿಷ್ಠ. ಇದು ರಾಜಕೀಯ ಗಲಾಟೆ, ಕೋಮು ಗಲಾಟೆಯಲ್ಲ ಅಂತ ಹೇಳಿ ಅವರು ಕೈ ತೊಳ್ಕೊಂಡ್ಬಿಟ್ಟಿದ್ರು. ಈಗ ತಾರಿಕ್ ರೆಹಮಾನ್ ಅವರ ಪಕ್ಷವಾಗಿರೋ BNP ಮತ್ತು ಅವರ ಮಿತ್ರ ಪಕ್ಷವಾಗಿರೋ ಜಮಾತ್ ಎ ಇಸ್ಲಾಮಿ ಮೂಲಭೂತವಾದಿ ನಿಲುವನ್ನು ಹೊಂದಿದೆ. ಇವರು ಅಧಿಕಾರಕ್ಕೆ ಬಂದರೆ ಬಾಂಗ್ಲಾದೇಶವನ್ನು ಸಂಪೂರ್ಣ ಇಸ್ಲಾಮಿಕ್ ರಾಷ್ಟ್ರವನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಬಹುದು. ಆಗ ಹಿಂದೂಗಳು 2ನೇ ದರ್ಜೆಯ ಪ್ರಜೆಗಳಾಗ್ಬಿಡ್ತಾರೆ. ಈಗಾಗಲೇ ಅಲ್ಲಿನ ಹಿಂದೂಗಳ ಜನಸಂಖ್ಯೆ 8% ಕುಸಿದಿದೆ. ಇಂಥ ಸರ್ಕಾರ ಬಂದರೆ ಅದು ಮತ್ತಷ್ಟು ಕಡಿಮೆಯಾಗಿ ಹಿಂದೂಗಳು ದೇಶ ಬಿಟ್ಟು ಓಡಿ ಬರುವ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಇದು ಭಾರತಕ್ಕೆ ನಿರಾಶ್ರಿತರ ಸಮಸ್ಯೆಯನ್ನು ತಂದೊಡ್ಡಬಹುದು. ಇನ್ನು ಚಿಕನ್ ನೆಕ್ ಮತ್ತು ಉಕ್ಕಿನ ಕೋಟೆ. ವಿಡಿಯೋದ ಅತ್ಯಂತ ಗಂಭೀರ ಭಾಗ ಇದು. ಭಾರತದ ಭೂಪಟವನ್ನು ಒಮ್ಮೆ ಕಲ್ಪಿಸಿಕೊಳ್ಳಿ. ಭಾರತದ ಮುಖ್ಯ ಭೂಭಾಗವನ್ನು ಮತ್ತು ಈಶಾನ್ಯದ 7 ರಾಜ್ಯಗಳನ್ನು ಸಂಪರ್ಕಿಸುವ ಕೇವಲ 22 ಕಿಲೋಮೀಟರ್ ಅಗಲದ ಒಂದು ಸಣ್ಣ ಭೂಪ್ರದೇಶ. ಇದನ್ನೇ ಸಿಲಿಗುರಿ ಕಾರಿಡಾರ್ ಅಥವಾ ಚಿಕನ್ ನೆಕ್, ಕೋಳಿ ಕತ್ತು ಅಂತ ಕರೀತಾರೆ. ಈಗ ಬಾಂಗ್ಲಾದೇಶದಲ್ಲಿ ಭಾರತ ವಿರೋಧಿ ಸರ್ಕಾರ ಬಂದರೆ ಚೀನಾಗೆ ಹಬ್ಬವೋ ಹಬ್ಬ. ಚೀನಾ ಈಗಾಗಲೇ ಬಾಂಗ್ಲಾದೇಶದ ತೀಸ್ತಾ ನದಿ ಯೋಜನೆಯಲ್ಲಿ ಭಾರೀ ಹೂಡಿಕೆ ಮಾಡೋದಕ್ಕೆ ಮುಂದಾಗಿದೆ. ಈ ತೀಸ್ತಾ ನದಿ ಇರೋದು ಇದೇ ಸಿಲಿಗುರಿ ಕಾರಿಡಾರ್ಗೆ ಅಂಟಿಕೊಂಡಂತೆ. ವರದಿಗಳ ಪ್ರಕಾರ ಚೀನಾ ಬಾಂಗ್ಲಾದೇಶದ ಮೂಲಕ ಈ ಚಿಕನ್ ನೆಕ್ ಮೇಲೆ ಕಣ್ಣಿಟ್ಟಿದೆ. ಒಂದು ವೇಳೆ ಯುದ್ಧದ ಸನ್ನಿವೇಶ ಬಂದರೆ ಚೀನಾ ಮತ್ತು ಬಾಂಗ್ಲಾದೇಶ ಸೇರಿಕೊಂಡು ಈ 22 ಕಿಲೋಮೀಟರ್ ಜಾಗವನ್ನು ಬ್ಲಾಕ್ ಮಾಡಿದ್ರೆ ಸಾಕು. ಭಾರತದ ಈಶಾನ್ಯ ರಾಜ್ಯಗಳು ಅರ್ಥಾತ್ ಅಸ್ಸಾಂ, ಮಣಿಪುರ್, ನಾಗಾಲ್ಯಾಂಡ್ ಇತ್ಯಾದಿ ಶಾಶ್ವತವಾಗಿ ಭಾರತದಿಂದ ಕತ್ತರಿಸಿ ಹೋಗುತ್ತವೆ. ಇದನ್ನು ತಡೆಯಲು ಭಾರತ ಅಲ್ಲಿ ಉಕ್ಕಿನ ಕೋಟೆ ಕಟ್ಟಬೇಕಿದೆ. ಅಂದರೆ ಮಿಲಿಟರಿ ಭದ್ರತೆಯನ್ನು ಹೆಚ್ಚಿಸಬೇಕಿದೆ. ಆದರೆ ಯೂನಸ್ ಸರ್ಕಾರ ಚೀನಾಗೆ ಕೆಂಪು ರತ್ನಗಂಬಳಿ ಹಾಸ್ತಾ ಇರುವುದು ಭಾರತದ ಈ ಉಕ್ಕಿನ ಕೋಟೆಗೆ ಬಿರುಕು ಮೂಡಿಸುವ ತಂತ್ರವಾಗಿದೆ. ಚೀನಾ ಬಾಂಗ್ಲಾದೇಶಕ್ಕೆ ಶಸ್ತ್ರಾಸ್ತ್ರಗಳನ್ನು ಪೂರೈಸ್ತಾಗಿದೆ, ಸಬ್ಮರೀನ್ ನೆಲೆಗಳನ್ನು ಕಟ್ಟಿಕೊಳ್ತಾಗಿದೆ. ಇದೆಲ್ಲವೂ ಭಾರತವನ್ನು ಸುತ್ತುವರಿಯುವ ಸ್ಟ್ರಾಂಗ್ ಆಫ್ ಪರ್ಲ್ಸ್ ತಂತ್ರದ ಭಾಗವಾಗಿದೆ. ಯೂನಸ್ ಅವರ ಮೌನ ಸಮ್ಮತಿ ಅಥವಾ ಪಾಶ್ಚಿಮಾತ್ಯರ ಜೊತೆಗಿನ ನಂಟು ಪರೋಕ್ಷವಾಗಿ ಚೀನಾದ ಈ ಯೋಜನೆಗೆ ಬಲ ತುಂಬಿದರೆ ಅದು ಭಾರತಕ್ಕೆ ಅತಿದೊಡ್ಡ ತಲೆನೋವಾಗಲಿದೆ. ಇನ್ನು ವೀಕ್ಷಕರೇ, ಪರಿಸ್ಥಿತಿ ಕೈಮೀರ್ತಾಗಿದೆ. ತಾರಿಕ್ ರೆಹಮಾನ್ ಪ್ರಧಾನಿಯಾಗುವುದು, ಯೂನಸ್ ಅವರಿಗೆ ಉನ್ನತ ಹುದ್ದೆ ಸಿಗುವ ಸಾಧ್ಯತೆ ಮತ್ತು ಹಿಂದೂಗಳ ಮೇಲಿನ ತೂಗುಗತ್ತಿ ಇವೆಲ್ಲವನ್ನೂ ಕೂಡಿಸಿ ನೋಡಿದ್ರೆ ಬಾಂಗ್ಲಾದೇಶ ಇನ್ನು ಮುಂದೆ ಭಾರತದ ಪಾಲಿಗೆ ಸ್ನೇಹಿ ರಾಷ್ಟ್ರವಾಗಿ ಉಳಿಯುವುದು ಕಷ್ಟ ಅಂತ ಅನ್ನಿಸ್ತಾಗಿದೆ.
ಭಾರತ ಸರ್ಕಾರ ಈ ಎಲ್ಲ ಬೆಳವಣಿಗೆಗಳನ್ನು ಹದ್ದಿನ ಕಣ್ಣಿಟ್ಟು ನೋಡ್ತಾಗಿದೆ. ಗಡಿಯಲ್ಲಿ BSF ಹೈ ಅಲರ್ಟ್ ಆಗಿದೆ. ಸಿಲಿಗುರಿ ಕಾರಿಡಾರ್ನಲ್ಲಿ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಲಾಗ್ತಾಗಿದೆ. ಆದರೆ ರಾಜತಾಂತ್ರಿಕವಾಗಿ ಭಾರತಕ್ಕೆ ಇದು ಸವಾಲಿನ ಸಮಯ. ಯೂನಸ್ ಅವರನ್ನು ಎದುರು ಹಾಕಿಕೊಳ್ಳುವಂತಿಲ್ಲ, ಹಾಗಂತ ಅವರನ್ನು ನಂಬುವಂತೆಯೂ ಕೂಡ ಇಲ್ಲ. ತಾರಿಕ್ ರೆಹಮಾನ್ ಅವರ ಜೊತೆ ಹೊಸ ಸಂಬಂಧ ಬೆಳೆಸಬೇಕಾದ ಅನಿವಾರ್ಯತೆ ಇದೆ. ನಿಮಗೇನನ್ಸುತ್ತೆ? ಮೊಹಮ್ಮದ್ ಯೂನಸ್ ಬಾಂಗ್ಲಾದೇಶದ ಅಧ್ಯಕ್ಷನಾದರೆ ಭಾರತಕ್ಕೆ ಒಳ್ಳೆಯದಾ ಕೆಟ್ಟದ್ದಾ? ಹಿಂದೂಗಳ ರಕ್ಷಣೆಗೆ ಭಾರತ ಸರ್ಕಾರ ಯಾವ ಕ್ರಮ ಕೈಗೊಳ್ಳಬೇಕು? ಸಿಲಿಗುರಿ ಕಾರಿಡಾರ್ ರಕ್ಷಣೆಯ ಬಗ್ಗೆ ನಿಮ್ಮ ಅನಿಸಿಕೆ, ಸಲಹೆ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಷಯ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ. ಇದೇ ರೀತಿ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಮತ್ತು ಡಿಫೆನ್ಸ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.